IPL 2026ರ ಭಾಗವಾಗಿ ಇವತ್ತು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮತ್ತು ಗುಜರಾತ್ ಟೈಟನ್ಸ್ ತಂಡಗಳು ಮುಖಾಮುಖಿಯಾಗಲಿವೆ. ಬೆಂಗಳೂರಿನ ಎಂ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಈ ಮ್ಯಾಚ್ ನಡೀತಾ ಇದೆ. ಈ ಆವೃತ್ತಿಯಲ್ಲಿ ರಾಯಲ್ ಚಾಲೆಂಜರ್ಸ್ ತವರು ನೆಲದಲ್ಲಿ ಇದೇ ಲಾಸ್ಟ್ ಮ್ಯಾಚ್ ಆಗಿರುತ್ತೆ. ಇನ್ಮುಂದೆ RCB ಆಡುವಂತಹ ಎಲ್ಲಾ ಮ್ಯಾಚ್ಗಳು ಬೆಂಗಳೂರಿನ ಹೊರಗಡೆ ನಡೆಯುತ್ತೆ. ಹೀಗಾಗಿ ರಜತ್ ಪಾಟಿದಾರ್ ನಾಯಕತ್ವದ RCB ಈ ಪಂದ್ಯವನ್ನು ಗೆದ್ದು ತಮ್ಮ ತವರು ನೆಲಕ್ಕೆ ವಿದಾಯ ಹೇಳೋದಕ್ಕೆ ದೃಢ ನಿಶ್ಚಯವನ್ನ ಮಾಡಿದೆ. ಇವತ್ತಿನ ಪಂದ್ಯ RCB ತವರಿನಲ್ಲಿ ಕೊನೆಯ ಮ್ಯಾಚ್ ಆಗಿರೋದ್ರಿಂದ ಭಾರೀ ಸಂಖ್ಯೆಯಲ್ಲಿ ಅಭಿಮಾನಿಗಳು ಸ್ಟೇಡಿಯಂಗೆ ಎಂಟ್ರಿ ಕೊಡ್ತಿದ್ದಾರೆ. 6 ಪಂದ್ಯಗಳಿಂದ 4 ಗೆಲುವುಗಳೊಂದಿಗೆ RCB ಪ್ರಸ್ತುತ ಪಾಯಿಂಟ್ಸ್ ಪಟ್ಟಿಯಲ್ಲಿ 3ನೇ ಸ್ಥಾನದಲ್ಲಿದೆ. ಇನ್ನು ಶುಭ್ಮನ್ ಗಿಲ್ ನೇತೃತ್ವದ ಗುಜರಾತ್ ಟೈಟನ್ಸ್ 6 ಅಂಕಗಳೊಂದಿಗೆ 7ನೇ ಸ್ಥಾನದಲ್ಲಿದೆ. ಇನ್ನೊಂದು ಕಡೆ ಪೊಲೀಸ್ ಕೂಡ ಬಿಗಿ ಭದ್ರತೆಯನ್ನ ಕೈಗೊಂಡಿದ್ದಾರೆ. ಹಾಗೆ RCB ಟಾಸ್ ಗೆದ್ದಿದೆ, ಬೌಲಿಂಗ್ನ ಚೂಸ್ ಮಾಡ್ಕೊಂಡಿದೆ. ಯಾಕಂದರೆ ನಾವು ಚಿನ್ನಸ್ವಾಮಿ ಸ್ಟೇಡಿಯಂ ಅಂತ ನೋಡ್ತಾ ಹೋಗೋದಾದರೆ ಇದೊಂದು ಚೇಸಿಂಗ್ ಫ್ರೆಂಡ್ಲಿ ಪಿಚ್. ಹೀಗಾಗಿ ಸೆಕೆಂಡ್ ಬ್ಯಾಟ್ ಯಾರು ಮಾಡ್ತಾರೆ ಅವರು ಬಹುತೇಕ ಎಲ್ಲ ಪಂದ್ಯಗಳಲ್ಲೂ ಸೆಕೆಂಡ್ ಬ್ಯಾಟ್ ಮಾಡುವಂತಹ ತಂಡ ಗೆದ್ದಿದೆ. ಹೀಗಾಗಿ RCB ಟಾಸ್ ಗೆದ್ದಿದೆ, ಬೌಲಿಂಗ್ನ ಚೂಸ್ ಮಾಡಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮ್ಯಾಚ್ ಆರಂಭವಾಗುತ್ತೆ.